ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬನಾನಾ ಮಂಗಳೂರು ಬನ್ಸ್ ಮಾಡೋದು, ಹಿಟ್ಟು ರೆಡಿ ಮಾಡೋದು ನಿಮ್ಗೆ ತೋರಿಸ್ತೇನೆ ರೀ. ಬೇಕಾಗುವ ಸಾಮಾನುಗಳನ್ನೆಲ್ಲ ತೋರಿಸ್ತೇನೆ ನಿಮ್ಗೆ. ಬನಾನಾ ಬನ್ಸ್ ಮಾಡೋಕ್ಕೆ ಒಂದು ಪಾತ್ರೆ ತೊಗೋಬೇಕು. ಗೋಧಿ ಹಿಟ್ಟು, ಹೋಳ್ಗೆ ಹಿಟ್ಟು, ಮೊಸರು, ಜೀರಿಗೆ, ಅಜ್ವಾನ, ಸಕ್ಕರೆ, 2 ಬಾಳೆಹಣ್ಣು ಇಷ್ಟು ಬೇಕಾಗ್ತೈತೆ ರೀ. ಇದಕ್ಕೆ ಬಾಳೆಹಣ್ಣ ಕಟ್ ಮಾಡಿ ಮಿಕ್ಸರ್ ಜಾರ್ ಒಳಗೆ ಹಾಕಿ ನುಣ್ಣಗೆ ರುಬ್ಬಬೇಕು ರೀ. ಅದನ್ನು ಚಲೋತ್ತಂಗೆ ರುಬ್ಕೋಬೇಕು ರೀ. ಸಕ್ಕರೆ ಹಾಕಿ ಒಂದು 4 ಸ್ಪೂನ್ ಸಕ್ಕರೆ ಹಾಕಿ ಅದನ್ನು ಚಲೋತ್ತಂಗೆ ನುಣ್ಣಗೆ ರುಬ್ಬಿ ತಕ್ಕೋಬೇಕು ರೀ. ಮಂಗಳೂರು ಬನ್ಸ್ ಭಾರಿ ಚಲೋ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ಈ ಥರ ಪೇಸ್ಟ್ ಆಕೈತೆ ನೋಡ್ರಿ. ಈ ಥರ ಪೇಸ್ಟ್ ಆಗಬೇಕು. ಆ ಪೇಸ್ಟ್ ಒಂದು ಪಾತ್ರೆ ಒಳಗೆ ತಕ್ಕೋಬೇಕಾಗ್ತೈತೆ ರೀ. ನೋಡಿರಿ, ಈ ಥರ ಎಲ್ಲ ತಕ್ಕೊಂಡು ಒಂದು 4 ಸ್ಪೂನ್ ಮೊಸರು ಹಾಕ್ಕೋಬೇಕು. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಜ್ವಾನ ಕ್ರಷ್ ಮಾಡಿ ಹಾಕ್ಕೋಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಹಾಕ್ಕೋಬೇಕಾಗ್ತೈತಿ. ಇದ್ರಾಗ ನಾ ಹಾಕ್ಕೊಂಡಿಲ್ಲ, ಉಪ್ಪನ್ನ ಹಾಕಂಗಿಲ್ಲ. ನೀವು ಉಪ್ಪು ಹಾಕ್ಕೊಡ್ರಿ, ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪು ಹಾಕ್ಕೊಡ್ರಿ. ಹಾಕ್ಕೊಂಡೆಲ್ಲ ಚಲೋತ್ತಂಗೆ 1 ಸ್ಪೂನ್ ಅಥವಾ ಈ ಥರ ಚಮಚೆಲೆ ಚಲೋತ್ತಂಗೆ ಅದನ್ನು ಹಿಟ್ಟಕ್ಕೆ ಕಲಿಸ್ಕೊಂಡ್ಬೇಕು. ಅದನ್ನೆಲ್ಲ ಬಾಳೆಹಣ್ಣೆಲ್ಲ ಕಲಿಸ್ಕೊಂಡಾದ್ಮೇಲೆ ಒಂದು ಬಟ್ಲ ಹೋಳ್ಗೆ ಹಿಟ್ಟು ಮತ್ತು ಒಂದು ದೊಡ್ಡ ಬೌಲೆ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಸ್ವಲ್ಪ ಹಿಟ್ಟು ಹಾಕಿ ಚಲೋತ್ತಂಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಚಪಾತಿ ಕಣ್ಕಂಡು ಹಾಕ್ತೀವಲ್ಲ ಆ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಇನ್ನೊಂಚೂರು ಗಟ್ಟಿ ಅನಿಸ್ತಂದ್ರೆ ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಹಾಕೋಬೇಕಾಕೈತಿ. ನೋಡ್ಕೊಂಡು ಹಾಕೋಬೇಕು ರೀ ಮೊಸರು ಅಥವಾ ಮಜ್ಜಿಗೆ. ನಾನು ಮಜ್ಜಿಗೆ ಹಾಕ್ಕೊಳಕ್ತೀನಿ. ನೀವು ಅದು ಹಿಟ್ಟು ಸ್ವಲ್ಪ ಮೆತ್ತಗನ ಆಗ್ಬೇಕು ರೀ. ಹಿಟ್ಟು ಭಾಳ ಗಟ್ಟಿ ಆಗಬಾರ್ದು, ಭಾಳ ತಿಳುನೂ ಆಗಬಾರ್ದು. ಕರೆಕ್ಟ್ ಹದದಾಗ ಈ ಥರ ಮಾಡಿ ಇಟ್ಕೋಬೇಕಾಗ್ತೈತಿ. ಮೇಲೆ ಎಲ್ಲ ಮಿದ್ಕೊಂಡು ಒಂಚೂರು 1 ಸ್ಪೂನ ಕುಕ್ಕಿಂಗ್ ಆಯಿಲ್ ಹಾಕಿ ನೋಡಿರಿ, ಈ ಥರ ಕುಕ್ಕಿಂಗ್ ಆಯಿಲ್ ಹಾಕಿ ಚಲೋತ್ತಂಗೆ ಅದನ್ನು ಮಿದ್ದೆ ಒಂದು 10 ತಾಸು ಇದನ್ನು ಮುಚ್ಚಿಡ್ಬೇಕು ರೀ. ಇದನ್ನು ರಾತ್ರಿನ ರೆಡಿ ಮಾಡಿಡಬೇಕು. ಮುಂಜಾನೆ ನೋಡಿರಿ, ಈ ಥರ ಚಲೋತ್ತಂಗೆ ಹದ ಆಗಿರ್ತೈತೆ ರೀ ಹಿಟ್ಟು. ಈ ಥರ ಮಿದ್ಕೊಂಡು ಅದನ್ನು ಹಿಂಗೆ ಉಳ್ಳಿ ಮಾಡ್ಕೋಬೇಕಾಗ್ತೈತೆ ರೀ. ನೋಡಿರಿ, ಈ ಥರ ಉದ್ದು ಮಾಡ್ಕೊಂಡು ಹಿಟ್ಟು ಹದ ಮಾಡ್ಕೊಂಡು ಒಂದು ಚಾಕು ಸಹಾಯದಿಂದ ಕಟ್ ಮಾಡಿ ಉಳ್ಳಿ ರೆಡಿ ಮಾಡ್ಕೊಂಡು ಇದನ್ನು ಬನ್ಸ್ ಮಾಡೋದು, ಲಟ್ಸೋದು ನಿಮಗೆ ತೋರಿಸ್ತೇನೆ ರೀ. ನೋಡಿರಿ, ಈ ಥರ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಬೆಳ್ಳುಣಿಗೆ ಚಲೋತ್ತಂಗೆ ಎಣ್ಣೆ ಹಚ್ಚಿ ಲಟ್ಸ್ಕೋಬೇಕು ರೀ. ಹಿಟ್ಟು ಹಚ್ಚಬಾರ್ದು. ಹಿಟ್ಟು ಹಚ್ಚಿದ್ರೆ ಎಲ್ಲ ಕರಿ ಮುಂದೆ ಎಣ್ಣೆ ಒಳಗೆ ಹಿಟ್ಟು ಬಿಡ್ತೈತೆ ಅಂಥೇಳಿ ನಾ ಎಣ್ಣೆ ಹಚ್ಚಿ ಲಟ್ಟಿಸಿ ಕರಿ ತೋರ್ಸಾಕ್ತೇನೆ ರೀ. ಒಂದು ಹಂಚು ಅಥವಾ ಏನರಿ ಕಡಾಯಿ ಅಥವಾ ಹಂಚಿಟ್ಟು ಮಾಡ್ಕೋಬೋದು. ನಾ ಹಂಚಿಟ್ಟೇನಿ. ಎಣ್ಣೆ ಹಾಕಿ ಈ ಥರ ದಪ್ಪಂಗೆ ಲಟ್ಟಿಸ್ಬೇಕು ರೀ. ದಪ್ಪ ಲಟ್ಟಿಸಿದ್ರೆ ನಾವು ಚಲೋತ್ತಂಗೆ ಒಳಗೆ ಮೊಮೊ ಆಗ್ತಾವೆ, ಭಾಳ ಚಲೋ ಆಗ್ತಾವೆ ರೀ ಬನ್ಸ. ನೋಡಿರಿ, ಈ ಥರ ಲಟ್ಟಿಸ್ಕೊಂಡು ಇಟ್ಕೋಬೇಕು. ಭಾರಿ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ವಿಡಿಯೋ ಪೂರ್ತಿ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಕತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಎಣ್ಣೆ ಕಾದ್ಮೇಲೆ ಈ ಥರ ಹಾಕಿ ಮೇಲೆ ಎಣ್ಣೆ ಹಿಂಗೆ ಗೊಜ್ಬೇಕು ರೀ. ಅದಕ್ಕೆ ಅಂದ್ರೆ ಚಲೋತ್ತಂಗೆ ಉಬ್ತಾವೆ ರೀ. ಭಾಳ ಟೇಸ್ಟ್ ಆಗ್ತಾವೆ ಈ ಥರ ಉಬ್ಬಿ. ಇದನ್ನು ಕೆಲವೊಬ್ರು ಮೈದಾಲಿನೂ ಮಾಡ್ತಾರೆ. ನಾ ಮೈದಾಲಿ ಮಾಡಿಲ್ಲ. ಗೋಧಿ ಹಿಟ್ಟು ಮತ್ತು ಹೋಳ್ಗೆ ಹಿಟ್ಟು ಯೂಸ್ ಮಾಡಿ ತೋರ್ಸೇನಿ ರೀ. ಮೈದಾ ಜಾಸ್ತಿ ತಿನ್ನಬಾರ್ದು ಅಂತಾರಲ್ಲ, ಅದಕ್ಕೆ ನಾವು ಮೈದಾ ಯೂಸ್ ಮಾಡೋಂಗಿಲ್ಲ. ನೋಡಿರಿ, ಈ ಥರ ಚೆಂದಂಗೆ ಉಬ್ತಾವೆ. ಈ ಥರ ಮೇಲೆ ಹಾಕಿರಪ್ಪಲೆ ಎಣ್ಣೆ ಗೊಜ್ಜಬೇಕು. ನೋಡಿರಿ, ಎಷ್ಟು ಚೆಂದ ಉಬ್ತಾವೆ. ನೀವು ಈ ಥರ ಮಂಗಳೂರು ಬನ್ಸ್ ಮಾಡಿ ನೋಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಗ್ಯಾವು ಮಂಗಳೂರು ಬನ್ಸ್. ಗೋಧಿ ಹಿಟ್ಲೆ ಮಾಡಿದ್ದೈತಿದ. ಪೌಷ್ಟಿಕ ಭಾಳ ಚಲೋ. ಗೋಧಿ ಹಿಟ್ಲೆನ ಮಾಡೋದು ಚಲೋ ರೀ, ಮೈದಾ ಯೂಸ್ ಮಾಡಬಾರ್ದು. ನೋಡಿರಿ, ಇನ್ನೊಂದು ಹಾಕಿ ತೋರಿಸ್ತಾನು. ಇದರ ಸಾಗು, ಬಟಾಟಿ ಸಾಗು ಅಥವಾ ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಇದ್ರ ಜೊತೆನೂ ಮಸ್ತ್ ಚಲೋ ಹೊತ್ತಾವೆ. ಇದ್ರಾಗೆಲ್ಲ ಬಾಳೆಹಣ್ಣು, ಜೀರಿಗೆ ಇದೆಲ್ಲ ಹಾಕಿರ್ತೈತಲ್ಲ ರೀ. ಹಂಗೆ ಪ್ಲೇನ್ ತಿನ್ನಕ್ಕೂ ಭಾರಿ ಟೇಸ್ಟ್ ಆಗ್ತಾವೆ. ನೋಡಿರಿ, ಇದ್ರ ಜೊತೆನೂ ನಾವು ತಿನ್ಬೋದು ಇದನ್ನು.
ಸಾಂಬಾರು ಜೊತೆ ತಿನ್ಬೋದು. ಬಟಾಟಿ ಸಾಗು ಅಥವಾ ಕೊಬ್ಬರಿ ಚಟ್ನಿ, ಟೊಮೆಟೊ ಚಟ್ನಿ, ಇದು ಯಾವ ಪಲ್ಯ ಜೋಡಿನೂ ಇದು ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ನಾ ಬಟಾಟಿ ಸಾಗು ಮಾಡೀನಿ, ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತೇನೆ ರೀ ನಿಮ್ಗೆ. ಟೊಮೆಟೊ ಚಟ್ನಿ ಮಾಡೀನಿ ಮತ್ತು ಬಟಾಟಿ ಸಾಗು ಜೊತೆಗೆ ನಾ ಸರ್ವಿಂಗ್ ಮಾಡಿ ಸರ್ವಿಂಗ್ ಪ್ಲೇಟ್ನಾಗ ಹಾಕೀನಿ. ನೋಡಿರಿ ಈ ಥರ ಎಷ್ಟು ಚೆಂದಾಗ್ಯಾವ. ಒಂದು ಮುರಿದು ತೋರಿಸ್ತೇನೆ ನೋಡಿರಿ ಎಷ್ಟು ಚೆಂದಾಗ್ಯಾವು. ಒಳಗೆಲ್ಲ ಮಾವು ಬೇದಿರ್ತಾವೆ. ತಿನ್ನಕ್ಕಂತೂ ಭಾರಿ ಟೇಸ್ಟ್ ಇರ್ತಾವೆ. ನೀವು ಈ ಥರ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.